ಬುದ್ಧಿ ಹೇಳತ್ತಿದಿ ಅಂತ ಹೌದು ಒಂದು ಮಾತು ಕೇಳ್ಬೇಕಾಗೈತ್ರಿ. ಹ್ಯಾಂಗ್ರಿ? ರಾಮದೇವ ದೊಡ್ಡವ ಬಲಾಢ್ಯ, ಬಹಳ ದೊಡ್ಡವ. ವಾಲಿ ಸುಗ್ರೀವ ಇವರಿಬ್ರು ಅವಳಿ ಜವಳಿ ಅಣ್ಣತಮ್ಮರಿದ್ರು. ಹೌದು ರಾಮಾಯಣ ಹೇಳ್ತೀನಿ ನನಗ. ಹಾ ವಾಲಿ ಸುಗ್ರಿ ಇಬ್ರು ಅವಳಿ ಜವಳಿ ಅಣ್ಣತಮ್ಮರಿದ್ರು. ನೋಡ್ಲಕ್ಕ ಒಂದನ ಮನಿ ಒಂದೇ ಸೇಮ್ ಇದ್ರು. ವಾಲಿನು ಹಂಗ ಇದ್ದ, ಸುಗ್ರೀವನು ಹಂಗ ಇದ್ದ. ಹೌದು ರಾಮದೇವ ಬಲಾಢ್ಯ, ಕ್ಷತ್ರಿಯ ಅಂಶದ ಲಕ್ಷಣ ಹೆಂಗ ಹೆಂಗ? ರಾಜರ ಲಕ್ಷಣ. ಹೌದು ವೈರಿ ಇವರಿಗೆ ಬಂದ ನಿತ್ತ ಬಾಣ ಬಿಡಬೇಕು, ಅದು ಏನು ರಾಜರ ಲಕ್ಷಣ. ಲಕ್ಷಣ ಲಕ್ಷಣ. ವೈರಿ ಬೆನ್ನಿಗೆ ನಿತ್ತ ಚೂರಿ ಹಾಕಂಗ ಅವಂಗ ಗಣಸಲಾಕ ಬರಂಗಿಲ್ಲ. ಹಿಂದೆ ನಿಂತು ಹೊಡೆಯವ, ಬೆನ್ನಿಗೆ ನಿತ್ತ ಮೋಸ ಮಾಡಿದಂಗ. ಮೋಸ ಮೋಸ ಮೋಸ. ಇವರಿಗೆ ನಿತ್ತ ಬಾಣ ಹೊಡಿಬೇಕು, ಧೈರ್ಯ. ಅವ ಬಲಾಢ್ಯ. ಅವ ಬಲಾಢ್ಯ ಇರಬೇಕು. ಬೆನ್ನಿಗೆ ನಿತ್ತ ಚೂರಿ ಹಾಕವ ಎಂದು ಗಣಸ ಅಲ್ಲಾಕ ಬರಂಗಿಲ್ಲ. ಮೋಸ. ಆದ್ರ ಹೇಳ್ರಿ, ಸ್ವತಃ ನಿಮ್ಮ ರಾಮದೇವ ಏನು ಮಾಡ್ಯಾನ್? ಸುಗ್ರೀವನ ಅಣ್ಣ ವಾಲಿನ ಹೌದು ಅವನ ಬಾಣ ಹೊಡೆದ ಕೊಲ್ಲಬೇಕಾದ್ರೆ ಗಿಡದ ಮರಿಗೆ ನಿತ್ತ ಬಾಣ ಹೊಡೆದಾನ. ಹೌದು ಹೌದು ಹೌದು. ಯಾರಿಗೆ? ವಾಲಿಗೆ. ವಾಲಿಗೆ ಗಿಡದ ಮರಿಗೆ ನಿತ್ತ ಬಾಣ ಹೊಡಿಬೇಕಾದ್ರ ಏನ ರಾಮದೇವನ ತೇಕಂತ ತಾಕತ್ತು ಇದ್ದಿದಿಲ್ಲೋ? ವಾಲಿ ಎದುರಿಗೆ ಬಂದ ನಿತ್ತ ಯಾಕವ ರಾಮದೇವ್ ವಾಲಿಗೆ ಬಾಣ ಹೊಡೆದಿಲ್ಲ? ಹೊಡೆದಿದ್ದ ಬೇಕು. ಏನ ಕಾರಣಕ್ಕೆ ಹೊಡೆದಿಲ್ಲ? ಯಾಕೆ ಹೊಡೆದ? ಇವ ಹೆಂಗ ಹೊಡೆದ ನೋಡ. ಹೊಳ್ಳಿ ಕೃಷ್ಣ ಪರಮಾತ್ಮನ ಕಾಲಾಗ ಸಹಿತ ಅವ ಬಾಣ ಹೊಳ್ಳಿ ಹೊಡೆದ ನಾವು. ಹೊಡೆದಾನ್ರಿ. ಅವನ ವಾಲಿ ಬಂದ ಇಲ್ಲಿ ಬೇಡಾಗಿ ಬಂದ ಬಾಣ ಹೊಡೆದಾನ. ಅವನು ಗಿಡದ ಮರಿಗೆ ನಿತ್ತ ಹೊಡೆದಾನ. ಇಲ್ಲಿ ದೇವರದಿನಿ ತ್ರಿಕಾಲ ಜ್ಞಾನಿ. ನೀ ಗಿಡದ ಮರಿಗೆ ನಿತ್ತ ವಾಲಿಗೆ ಬಾಣ ಬಿಡಬೇಕಾದ್ರ ಕಾರಣ ನೀ ಹೇಳಿ ಅನ್ಬೇಕು. ನಾ ನಂಗಿಲ್ರಿ ಮುಂದೆ ಈಗ ನೀನ ಬಂದ್ ಹೇಳ. ಅವನು ಎದುರಿಗೆ ನಿತ್ತ ಯಾಕೆ ನೀ ಬಾಣ ಹೊಡಿಲಿಲ್ಲ? ಏನ ಕಾರಣ ಹೊಡಿ? ಪಂಚ ಮಹಾಭೂತ ಶರೀರ ಅಲ್ಲ ಪಂಚ ಮಹಾಭೂತ ಶರೀರ ಧ್ವಜನಾಡಿ ಮಾಂಸದಾಸ್ತಿಯ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಅಲ್ಲ ಜನ ಪಂಚ ಮಹಾಭೂತ ಶರೀರ ಅಲ್ಲ ಜನ ರೋಂಕ ಚನಾಡಿ ಮಾಂಸದಾಸ್ತಿಯ ಪಂಚ ಮಹಾಭೂತ ಶರೀರ ಅಲ್ಲ ಪಂಚ ಮಹಾಭೂತ ಶರೀರ ಅಲ್ಲ ರೋಂಕ ಚನಾಡಿ ಪಂಚ ಜ್ಞಾನೇಂದ್ರಿಗಳು ಎಲ್ಲ ಪಂಚ ಕರ್ಮೇಂದ್ರಿಗಳು ಸಹಿತ ಪಂಚ ಕರ್ಮೇಂದ್ರಿಗಳು ಶಬ್ದ ನುಡಿಯುವಂತ ನಾಲಿಗೆ ಶಬ್ದ ನುಡಿಯುವಂತ ನಾಲಿಗೆ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ತಡೀರಿ ಇಲ್ಲೊಂದು ವಿಷಯ ಕೇಳ್ರಿ ನನಗ ಇವತ್ತು ತಲೆಯಾಗ. ಯಾವುದು? ಕನಸಿನಾಗೇನ ಹಾವು ಕರೆದತ್ರಿ, ನಾಯಿ ಕರೆದತ್ತ. ನಾಯಿ ಕಡಿತು ಮದ್ರಿ ಬಸುದು ನಾಯಿ ಕರೆದ ಅಲ್ಲಿ ರಕ್ತ ಬಂದದ. ಮುಂದೆ ಹೆಸರಾಯ್ತು ನೋಡ್ನತ್ತ ಅಲ್ಲಿ ರಕ್ತ ಇದ್ದಿದ್ದಿಲ್ಲ. ಮುಂದೆ ಒಂದು ಗಳಿಗೆ ಆದ ಬಳಿಕ ಮತ್ತೊಂದು ಕನಸು ಬಿದ್ದೇನು, ಒಂದು ವೇಷ ಸ್ತ್ರೀ ಜೋಡಿ ಕೂಡ್ದಂಗಾಗಿತ್ತು. ಅದು ಏನೇನೋ ಆಗಿತ್ತು. ಅದನ್ನ ಮತ್ತೆ ಹೊಳಿ ನೋಡಿದಾಗ ಏನಾಗ್ತತ್ತ, ಅದು ಅವನು ಚೊಣ್ಣಿ ತೊಯ್ತತ್ತ. ಬಿಡು ತಡೀರಿ, ಅದು ಕರೆಕ್ಟ್ ಕೇಳವ. ಇಲ್ಲಿ ನಾಯಿ ಕರೆದ, ಇಲ್ಲಿ ರಕ್ತ ಇಲ್ಲ. ಹೌದಾ? ಇಲ್ಲಿ ಕನಸು ಬಿತ್ತು, ಇದು ಯಾಕೆ ತೊಯ್ತು ಅದಕ್ಕೆ ಹೇಳ್ತಾನೆ. ಕರೆಕ್ಟ್ ಅದ ತಮ್ಮ. ಇಲ್ಲಿ ನಾಯಿಯನ್ನು ಕರೆದದಲ್ಲ, ಇಲ್ಲಿ ದಾರಿ ಇಲ್ಲ. ಇಲ್ಲಿ ದಾರಿ ಇಲ್ಲ, ಅದಕ್ಕೆ ದಾರಿ ಅದ. ಅಲ್ಲಿ ದಾರಿ ಆದತೆ ಅಲ್ಲಿ
ಅದ್ರದ ಹಂಗ ಕೊಡಂಗಿಲ್ಲ ಅವ್ರಿಗೆ. ಮತ್ತೆ ಹೆಂಗ ಪಕ್ಕ ಕೊಡ್ಬೇಕು? ನೀನು ಕೊಡುದು ಇದು ಹೋಗಿ ಸಮಾಧಾನ ಆಗತೈತಿ. ಇಲ್ರಿ ಬಾಪ, ನಿನಗೊಂದು ಮಾತು ಹೇಳಣ. ಹೇಳ್ರಿ. ನಾಯಿ ಮನುಷ್ಯಾಗ ಕಚ್ಚತತ್ತೆ, ಹೊಳ್ಳಿ ಮನುಷ್ಯ ನಾಯಿಗೆ ಕಚ್ಚಲಾಕ ಬರ್ತತಿ ಇಲ್ಲ ತಿಳಿ. ಇದೊಂದು ಇರ್ಲೆತ್ತು ಗುಪ್ಪಿ ತಿಟ್ಟನಿ ಅಂದ್ರು ತಗದಿ ಅಂದ್ರ ಹೇಳ್ಬೇಕಾಗ್ಯದ್ರಿ. ಏನಂತೇಳಿ ಏನಂತವ? ಕನಸು ಬಿದ್ದಿತ್ತು, ಕನಸಿನ್ಯಾಗ ಒಂದ್ ನಾಯಿ ಕಡ್ದಿತ್ತು, ನಾಯಿ ಕಡ್ದ ಬಳಕ ರಕ್ತ ಹೊಂಟಿತ್ತು. ಅದ ಕನಸಿನ್ಯಾಗ ಒಂದ್ ಹುಡುಗಿ ಜೊತೆ ಕೂಡಿ ಸರಸ ಸಲ್ಲಾ ಪಾಡಿದಂಗ ಆಗಿತ್ತು. ಆ ಎದ್ದ ತಕ್ಷಣ ನೋಡು ಗುಡ್ದ ವೀರ್ಯ ಸ್ಖಲನಾಗಿತ್ತು. ಅದಕ್ಕ ಇದ್ಯಾಕ ಹಂಗ ಅದ್ಯಾಕ ಹಿಂಗ ಅಂತ ಕೇಳ್ತಾನೆ. ಹೌದ್ರಿ. ಅದಕ್ಕ ಅಂದಾರ ನೋಡಿದ ಹೆಣ್ಣಿನ ಮಾಯಾ ಪ್ರಕೋಪ ಅಂತ ಹೇಳಿ. ಇದು ಮಾಯಾದ ಜಾಲ. ಇದು ನಿನ್ನ ಜಾಲ ಅಲ್ಲ, ಮಾಯಾದ ಜಾಲ. ಮಾಯಾದ ಜಾಲ. ಇಲ್ಲಿ ನಿನಗೆ ನಾಯಿ ಕಡ್ದ ಕನಸಿನಾಗ ರಗತ್ ಹೋಗಂಗೈತಿ. ಕರೆ ಹೋಗಿಲ್ಲ, ಎದ್ದು ಕನಸಿನ ನೋಡ್ಬಿಡ್ದು ಹಂಗೈತಿ. ಆಗ ಕನಸಿನಾಗ ನಾಯಿನ ಬಂದಿಲ್ಲ, ಹುಡುಗಿನ ಬಂದತಿಲ್ಲ. ಹುಡುಗಿ ಬಂದ ಬಳಕ ನಿನ್ನ ವೀರ್ಯಸ್ಖಲನಾಗೈತಿ ಅಂದ್ರ ನೀನು ಕನಸಿನ್ಯಾಗ ಬಂದು ಹುಚ್ಚಿಡಿಸಿ ನಿನ್ನ ವೀರ್ಯಸ್ಖಲನ ಮಾಡ್ತತಿ ಅಂದ್ರ ಅದ್ರ ತಾಕತ್ ಎಟ್ಟಿರ್ಬೇಕು ಹೇಳು. ಬರೀ ಕನಸಿನ್ಯಾಗ ಬಂದು ಹುಚ್ಚಿಡಿಸೈತಿ. ಇದು ಹೊರಗಲ್ಲ, ಕನಸಿನ್ಯಾಗ. ತಮ್ಮ ಆ ವೀರ್ಯಸ್ಖಲನ ಆಗೈತಿ ಅಂದ್ರ ಅದು ಯಾವ ಕಡೆ ಬರ್ತತಿ ಅನ್ನೋದು ಬ್ರಹ್ಮ ನಾಡಿ ಹಿಡದ ಬರ್ತೈತಿ. ಹೌದ್ರಿ. ಅದೇ ರೀತಿಯಾಗಿ ಯಾವ ನಮ್ಮ ತಂದೆ ಸ್ವರೂಪಿ ಆದಂಥವ್ರು ರಕ್ಷಕ ಅವರು ನಮ್ಮ ಮೈಂದ್ರಿಗಿ ಗ್ರಾಮದವರು ಅವರಾದರೆ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕೊಟ್ಟಾರ. ನಮ್ಮ ಮೈಂದ್ರಿಗಿ ಗ್ರಾಮದ ಶಿವಚಲೇಶ್ವರ ಅವರ ಮಾಡುವಂಥ ಕಾರ್ಯದೊಳಗಾಗಲಿ ಕಾಯಕದೊಳಗಾಗಲಿ ಅಷ್ಟೈಶ್ವರ್ಯ ಕೊಟ್ಟ ಕಾದ ಕಾಪಾಡಲೆ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ, ಮನ್ನಿಸ್ತಕ್ಕದ್ದು. ತಮ್ಮ ಏನಾಯ್ತು? ಇದು ಮಾಯಾದ ಒಳಗ ಬಿತ್ತಪ್ಪ ಅಂತಂದ್ರೆ ಇವೆಲ್ಲ ಆಗ್ಲಕತ್ತದ. ಹೌದ್ರಿ. ಇದು ಯಾವಾಗ ಮಾಯಾ? ಯಾವಾಗ್ರಿ? ನೀ 10 ವರ್ಷದ ಕೂಸಿದ್ದಾಗ ನಿನಗ ಅವಾಗ ಅದು ಮಾಯಾ ಕನಸು ಬಿದ್ರು ಕಡಿಯಾಕ ಆಗಂಗಿಲ್ಲ. ಹೌದ್ರಿ. 21 ವರ್ಷ ನಿನಗ ದಾಟಿದ ಬಳಕ ಇವೆಲ್ಲ ಕಡಿಯಾಕ ಆಗ್ಲಕತ್ತಾವ. ಹೌದ್ರಿ. ಯಾಕೆ ಕಡಿಯಾಕ ಆಗ್ತಾವು? ಯಾಕೆ ತಂಗಿ? ತಮ್ಮ ವಯ ಆಗ್ಬೇಕಲ್ಲ, ತುಂಬಬೇಕಲ್ಲ, ವಯಸ್ಸು ತುಂಬಬೇಕಲ್ಲ. ಒಂದು ವರ್ಷದೊಳಗ ದಿವಸ 365 ದಿವಸ ಅದಾವ. ಹೌದ್ರಿ. 365 ತುತ್ತ ಅನ್ನ ನೆಲದಾಗ 1 ಹನಿ ರಕ್ತ ತಯಾರಾತ್ರಿ. ಅಂತ 365 ಹನಿ ರಕ್ತ ಕರಗಿದಾಗ 1 ಹನಿ ಬಿಂದು ತಯಾರಾತು. 365 ಹನಿ ಬಿಂದು ಕರಗಿದಾಗ 1 ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು. 21 ವರ್ಷ ಪ್ರಾಯಕ್ಕೆ ಬಂದ್ರಲ್ಲ 21ಕ್ಕೆ. ಅದಕ್ಕೆ ತಮ್ಮ ಹಿರಿಯರು ಒಂದು ಅಗದ ಮಾಡ್ತಾರ. ಏನ್ ಮಾಡ್ತಾರ್ರಿ? ರೈತರ ಮನಿ ಒಳಗ ಕ್ವಾಣಾದ ಸಾಕಿದ್ರಂದ್ರ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ಏನ್ ಮಾಡ್ತಾರ್ರಿ? ನಮಗ ತಿನಿಸಿ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ಕ್ವಾಣ ಮಂದಿ ಹೊಲದಾಗ ಬಾಳ ಓಟ ಮಾಡ್ಲಾಯ್ತಂದ್ರ ಕೊಳ್ಳಾಗ ಒಂದ್ ಲೊಳ್ಳಾಗುದ್ದಿ ಕಟ್ಟತಾರ. ಯಾಕೆ ಕಟ್ಟತಾರ? ಮಂದಿ ಹೊಲಕ್ಕೆ ಹೋಗಿದ ಮಂದಿ ಬೇಲಿಗೆ ಬಾಯಿ ಹಚ್ಚಬಾರ್ದತ್ ಕೊಳ್ಳಾಗ ಲೊಳ್ಳಾಗುದ್ದಿ ಕಟ್ಟತಾರ. ಅದಕ್ಕ ಇದು ಮೊದಲಿದ ಬಂದತ್ತಲ್ರಿ, ಇದಕ್ಕೆ ಸೊಕ್ಕ ಬತ್ತಪ್ಪ ಅಂತಂದ್ರ ಇದು ಅಲ್ಲದ ಕೆಲಸ ಮಾಡ್ಲಾಕೈತಂದ್ರ ಮಂದಿ ಹೊಲಗೋಟ್ ಹೋಗಿ ಮಂದಿ ಹೆಣ್ಮಕ್ಳನ್ನ ಕಾಡಿ ಎಲ್ರಿ ಕಾಗಲ್ ತರ್ಲಾಕತ್ತಂದ್ರ ಮನಿ ಹಿಡ್ಕೊಂಡ ಬೀಳತ್ ಹೇಳಿ ಇದ್ರ ಕೊಳ್ಳಾಗತ್ತ ನನ್ನ ಗಂಟ್ ಹಾಕ್ಯಾರ. ಚಲೋ ಹಾಕ್ಯಾರ. ನಮಗ್ ಹೇಳ್ತಾ ನಾವು ಛತ್ಯಾನ ಬಸ್ ಎಲ್ಲಿ ತಿರುಗಲಿ ಸಂಜೆ 8 ಡಿಪೋ ಕಾಜರ್ಬೇ ತಿರ್ಗಕ್ಕೆ ನಾಲ ತಿರ್ಗಾವ್ನಿ ನೋಡಿ. ನಾ ಬರೋಕಿತ್ತ ಮೊದಲ ಬಾರಕ್ ಬಾ, ದೋನಿಗೆ ಬಾ, ತೀನಿಗೆ ಬಾ, 4ಕ್ಕೆ ಬಾ. ನಿನ್ ಕೇಳವ್ರು ಇದ್ದಿದ್ದಿಲ್ಲ, ಓನ್ ಹಾಯತ್ತ ನಿನ್ನ ಪೂಚವ್ರು ಇದ್ದಿದ್ದಿಲ್ಲ, ನಿಮ್ಮ ಅಪ್ಪ ಹಿಂದೆ ಗೀಚವ್ರು ಇದ್ದಿದ್ದಿಲ್ಲ. ಯಾವಾಗ ತಮ್ಮ ನಾವು ಬಂದಿವ್ ನೋಡು, ಛತ್ಯಾನ ಎಲ್ಲಿ ತಿರುಗಿ ಸಂಜೆ 8 ನೀನ ಮನೆಗಿರ್ಬೇಕು, ಸೀದಾ ಸಾಪ್ ಇರ್ಬೇಕಿಲ್ಲ. ಇರ್ಲಿಕ್ಕಂದ್ರ ಚಲ ಜಯಂತಿ ತಿರಗ ಹಾಸಿಗೆ ಹನುಮಪ್ಪನ ಗುಡಿಗೆ ಬಂದ್ರ ಮಕ್ಳಿಗೆ 3 ಮಂದಿ ಹೇಳತ್ತೇರಿ. ಏನತ್ತೇಳಿ? ನೀರಿನ ಹೆಣ್ಣಿತ್ತಂದ್ರ ನೀರಿನ ಮ್ಯಾಲ ಯಾರೇ ಬರ್ದಾರೇನು? ಸಣ್ಣ ಮಾತಲ್ಲದ ಕೇಳುದು. ನೀರಿನ ಮ್ಯಾಲ ಅಕ್ಷರ ಮೂಡಂಗಿಲ್ಲ ಅಂದ್ರೆ ನೀರಿನ ಮ್ಯಾಲ ಯಾರೇ ಬರದಾರೇನು ಅಂತ ಕೇಳ್ತಾನು. ತಮ್ಮ ನಿನ ಒಂದು ಮಾತು ಹೇಳ್ತಾನೆ ಕೇಳು. ಹೇಳ್ರಿ ಬಸೋದ. ಈಗ ನಾವು ಮಾತಾಡೋ ನಾಲಿಗೆ ಐತ್ರಲ್ಲ, ಈ ನಾಲಿಗೆ ಜರ್ಕರ್ ಒಣಾದಿತ್ತಂದ್ರ ಅದ್ರ ಮ್ಯಾಲ ಬರಿಲಾಕ ಬರಂಗಿಲ್ರಿ. ನಮ್ಮ ಉಚ್ಚಾರ ನೆಟ್ಟಗ ಆಗಂಗಿಲ್ಲ. ಮಾತ ನಾಲಿಗೆ ಜರ್ಕರ್ ಎಲ್ಲಾ ಅಂಟು ಹೊಡೆದಿತ್ತಂದ್ರ ನಾಲಿಗೆ ಮ್ಯಾಲ ನೀರಂಬ ವಸ್ತು ಇರ್ಲಿಕ್ಕಂದ್ರ ಮನುಷ್ಯಾಗ ಮಾತು ಬರಂಗಿಲ್ಲ, ಶಬ್ದ ಉಚ್ಚಾರ ಆಗಂಗಿಲ್ಲ. ಆಗ ನಾಲಿಗೆ ಮ್ಯಾಲ ನೀರು ಆಡ್ತಿತ್ತಂದ್ರ ಮಾತ್ರ ಶಬ್ದಗಳ ಉಚ್ಚಾರ ಆಗತಾವ, ಆ ಮಾತುಗಳು ಬರ್ಲಾಕತ್ತಾವ. ಹಂಗ
ನಾಲಿಗೆ ಮ್ಯಾಲ ನೀರ್ ಐತಿ ಐತಿ ನೀರ್ ಆಡ್ತತಿ ನಾಲಿಗೆ ಮ್ಯಾಲ ಹೌದು ನೀರದ ಆ ನಾಲಿಗೆ ಮ್ಯಾಲ ನೀರ್ ಆಡ್ತತಿ ನೀರಿನ ಮ್ಯಾಲ ಬರದಾಳ ಒಬ್ಬಾಕಿ ಬರ್ದಾಳ ಯಾರಿ ಯಾವ ನಮ್ಮ ಕಾಳಿಕಾದೇವಿ ನಿಮ್ಮ ಕಾಳಿದಾಸನ ನಾಲಿಗೆ ಮ್ಯಾಗ ಬರದಾಳ ನಾಲಿಗೆ ತೆರೆದು ಕೂತಾನ ತೆಳಗ ಹೌದು ಹೌದು ಅವ ಬಾಳ ಮಳ್ಳಿದ್ದ ಯವ್ವ ನನಗ ವಿದ್ಯಾ ಬುದ್ಧಿ ಇಲ್ಲ ಆಗೈತಿ ನನಗ ವಿದ್ಯಾ ಬುದ್ಧಿ ಬೇಕಂದ್ರ ನೀನ ಏನ್ರ ನಂಗೆ ವಿದ್ಯಾ ಬುದ್ಧಿ ಕೊಡ್ಬೇಕಂದ ಅವ ಕಾಳಿಕಾಯಿ ಬೇಕಿ ಏನ್ ಬೇಕಾಗೈತಿ ನಿನಗ ಅಂದಾಗ ವಿದ್ಯಾ ಬುದ್ಧಿ ಕೊಡು ಅಂದಾಗ ಆಯ್ತು ಬಾ ನಾಲಿಗೆ ತೆರಿ ಹೊರಗಂದಾಗ ನಾಲಿಗೆ ತೆರಿ ಅಂದಾಗ ಅವಾಗ ಅವನ ನಾಲಿಗೆ ಮ್ಯಾಲ ಬರ್ದಾಳ ನಾಲಿಗೆ ಮ್ಯಾಗ ನೀರ್ ಆಡ್ತೈತೋ ಏನ್ ಇಲ್ಲೋ ನಾಲಿಗೆ ಮ್ಯಾಗ ನೀರ್ ಆಡ್ತೈತಿ ನೀರ್ ಮ್ಯಾಲ ಬರ್ದಾಳ ಅಂದ್ರ ನಮ್ಮವ್ ದೊಡ್ಡಕಿ ನಿಂದೇನು ಇಲ್ಲೋ ನನ್ನ ತಂಗಳು ಹೌದು ಹೌದ್ರಿ ಹಿಂದೇನೈತಿ ಓ ನೀನ ಕುಡಿ ಒಲಿ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ